ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ, ಯಾರೆಲ್ಲ ಸರ್ಕಾರದ ಕಡೆಯಿಂದ ಪೆನ್ಷನ್ನ ಪಡಿತಾ ಇದ್ರಿ ಅಂಥವರು ಫೆಬ್ರವರಿ ತಿಂಗಳ ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಹೌದು ಸ್ನೇಹಿತರೆ, ಯಾರೆಲ್ಲ ಪೆನ್ಷನನ್ನು ಪಡಿತಾ ಇರ್ತಾರೆ, ಈ ಫೆಬ್ರವರಿ ತಿಂಗಳದ್ದು ಜಮಾ ಆಗಿದೆಯಾ ಇಲ್ವಾ, ನಮ್ಮ ಅಕೌಂಟಿಗೆ ಬಂದಿಲ್ಲ ಅಂತ ಕಾಯ್ತಾ ಇರೋರು ಇವತ್ತಿನ ವಿಡಿಯೋದಲ್ಲಿ ಬಂದಿದೆಯಾ, ಹಣ ಜಮಾ ಆಗಲು ಸ್ಟಾರ್ಟ್ ಆಗಿದೆಯಾ ಆಗಿಲ್ವಾ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಒಂದು ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಒಂದು ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಸರ್ಕಾರದ ಕಡೆಯಿಂದ ಯಾರೆಲ್ಲ ಪೆನ್ಷನನ್ನು ಪಡಿತಾ ಇರ್ತಾರೆ, ಅಂಗವಿಕಲರಾಗಿರ್ಬೋದು, ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಮತ್ತು ವೃದ್ಧಾಪ್ಯ ಯೋಜನೆ, ಇವೆಲ್ಲ ಪೆನ್ಷನನ್ನು ಪಡಿತಾ ಇರ್ತಾರೆ ಅಂಥ ಒಂದು ಬೆನಿಫಿಷರಿಗಳಿಗೆ ಈಗಾಗಲೇ ಹಣ ಬಿಡುಗಡೆ ಮಾಡಿದಾರಾ ಇಲ್ವಾ ಅಂತ ಇವತ್ತು ಸಾಕಷ್ಟು ಜನರಿಗೆ ಡೌಟ್ ಇರ್ಬೋದು. ಹೌದು ಸ್ನೇಹಿತರೆ, ಅದಕ್ಕೋಸ್ಕರನೇ ಇವತ್ತು ಸಂಪೂರ್ಣವಾಗಿ ಹಣ ಜಮಾ ಆಗಿದೆಯಾ ಆಗಿಲ್ವಾ, ಬಿಡುಗಡೆ ಮಾಡಿದಾರಾ ಇಲ್ವಾ ಅಂತ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ. ಸಾಕಷ್ಟು ಜನರಿಗೆ ಫೆಬ್ರವರಿ ತಿಂಗಳಿನ ಪೆನ್ಷನ್ ಹಣ ಬಿಡುಗಡೆ ಮಾಡಿದಾರಾ ಇಲ್ವಾ ಅಂತ ಸಾಕಷ್ಟು ಜನರಿಗೆ ಡೌಟ್ ಇದೆ. ಹೌದು ಸ್ನೇಹಿತರೆ, ಖಂಡಿತವಾಗಿ ಹಣನ ಬಿಡುಗಡೆ ಮಾಡಿದರೆ ನಿಮಗೆ ಪ್ರೂಫ್ ಕೂಡ ನಾನು ತೋರಿಸ್ತೀನಿ ಜಮಾ ಆಗಿದೆಯಾ ಇಲ್ವಾ ಅಂತ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, 8ನೇ ತಾರೀಕು 2ನೇ ತಿಂಗಳು 2026 ಇವರಿಗೆ ಖಂಡಿತವಾಗಿ ಹಣ ಜಮಾ ಆಗಿದೆ. ಖಂಡಿತವಾಗಿ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿದೆಯಾ ಇಲ್ವಾ ಅಂತ ನೀವು ಪರಿಶೀಲನೆ ಮಾಡ್ಕೊಳ್ಳಿ. ಖಂಡಿತವಾಗಿ ಹಣ ಕೂಡ ಬಿಡುಗಡೆ ಆಗಿರುತ್ತೆ. ಯಾರೆಲ್ಲ 2 ತಿಂಗಳಿಂದ ಬಂದಿಲ್ಲ, 3 ತಿಂಗಳಿಂದ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರೋರು, ಬಂದಿಲ್ಲ ಅಂತ ಇರೋರು ಏನು ಮಾಡಬೇಕಂತಂದರೆ, ನೀವು ಅರ್ಜಿನ ಸಲ್ಲಿಸಿದಾಗ, ಪೆನ್ಷನ್ಗೆ ಅರ್ಜಿನ ಸಲ್ಲಿಸಿದಾಗ ಬೆನಿಫಿಷರಿ ಐ ಡಿ ಅಂತ ಕೊಟ್ಟಿರ್ತಾರೆ. ನಿಮ್ಮ ಒಂದು ಆರ್ಡರ್ ಕಾಪಿಯಲ್ಲಿ ಕೂಡ ಇರುತ್ತದೆ. ಆ ಬೆನಿಫಿಷರಿ ಐ ಡಿನ ತೊಗೊಂಡು ನಿಮ್ಮ ಮೊಬೈಲ್ ಮೂಲಕ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನೋಡ್ಬೋದು ಸ್ನೇಹಿತರೆ, ಮೊದಲನೇದಾಗಿ ಈ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಭೇಟಿ ನೀಡಿದ ನಂತರ ಈ ರೀತಿ ಒಂದು ಪೇಜ್ ಬರುತ್ತೆ. ಈ ರೀತಿ ಒಂದು ಪೇಜ್ ಬಂದ ನಂತರ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋಬೇಕು, ನಿಮ್ಮ ಒಂದು ಬೆನಿಫಿಷರಿ ಐ ಡಿನ ನಿಮ್ಮ ಒಂದು ಆರ್ಡರ್ ಕಾಪಿಯಲ್ಲಿ ಇರುತ್ತೆ. ಆರ್ಡರ್ ಕಾಪಿಯಲ್ಲಿ ತಗೊಂಡ ನಂತರ ಕರೆಕ್ಟಾಗಿ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ. ಇದರ ಲಿಂಕ್ ಬೇಕಂದರೆ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ಓಪನ್ ಮಾಡ್ಕೋಬೋದು. ನೋಡ್ಬೋದು ಸ್ನೇಹಿತರೆ, ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಈಗ ನೋಡ್ಬೋದು ಸ್ನೇಹಿತರೆ, ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರ ಲಿಂಕ್ ನಾನು ಡೈರೆಕ್ಟ್ ಲಿಂಕು ನಿಮಗೆ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಬೆನಿಫಿಷರಿ ಐ ಡಿ ಅಂತ ಇದೆ. ಇದರಲ್ಲಿ ನಿಮ್ಮ ಒಂದು ಬೆನಿಫಿಷರಿ ಐ ಡಿನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಕ್ಯಾಪ್ಚರ್ ಕೋಡ್ ಅಂತ ಇದೆ. ಕ್ಯಾಪ್ಚರ್ ಕೋಡನ್ನು ಸರಿಯಾಗಿ ಎಂಟರ್ ಮಾಡಿ. ಸರಿಯಾಗಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಅಂತ ಇದೆ ನೋಡ್ಬೋದು ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಪೆನ್ಷನ್ ಬರ್ತಾ ಇದೆಯಾ ಅಥವಾ ಸ್ಟಾಪ್ ಆಗಿದೆಯಾ ಅಂತ ತೋರಿಸುತ್ತೆ ಸ್ನೇಹಿತರೆ. ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ಸ್ವತಃ ನಿಮ್ಮ ಮೊಬೈಲ್ ಫೋನಿಂದನೇ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಮಗೊಂದು ಏನಂದರೆ ಒಂದು ಸಣ್ಣ ರಿಕ್ವೆಸ್ಟ್, ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ಖಂಡಿತವಾಗಿ ನಾನು ರಿಪ್ಲೈ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಹಾಗೆ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತು ನಾನು ಇದನ್ನು ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಮ ಒಂದು ಪೇಜನ್ನು ಓಪನ್ ಆಗುತ್ತೆ. ನಿಮ್ಮ ಒಂದು ಬೆನಿಫಿಷರಿ ಐ ಡಿನ ಹಾಕಿ ಸರ್ಚ್ ಕೊಟ್ಟರೆ ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ರನ್ನಿಂಗ್ ಅಂತ ಬಂದಿದೆ. ಇದೇ ರೀತಿಯಲ್ಲಿ ರನ್ನಿಂಗ್ ಅಂತ ಕೂಡ ಇರಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ನಿಮ್ಮ ಹೆಸರು ಮತ್ತು ನಾಡ ಕಚೇರಿ ರಿಕ್ವೆಸ್ಟ್ ಕೂಡ ಇರುತ್ತೆ. ಇಲ್ಲಿ ನಿಮಗೊಂದು ಆರ್ಡರ್ ಕಾಪಿ ಕೊಟ್ಟಿರ್ತಾರಲ್ಲ, ಆರ್ ಡಿ ನಂಬರ್ ಕೂಡ ಇರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ಡೇಟಿಗೆ ಇವರಿಗೆ ಮಂಜೂರನ್ನು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲಿ 1400 ರೂಪಾಯಿನ ಇವರಿಗೆ ಮಂಜೂರು ಮಾಡಿದ್ದಾರೆ. ಅದಕ್ಕೋಸ್ಕರ ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದರೆ ನಿಮ್ಮ ಒಂದು ಮೊಬೈಲ್ ಫೋನಿಂದನೇ ನೀವು ಕೂಡ ಚೆಕ್ ಮಾಡ್ಕೋಬೋದು. ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.